कन्फर्म किया क्योंकि झक मारने के लिए उनका ID क्रिएट किया फिर आप ಇವಾಗ ಮಾಲ್ ಆಫ್ ಏಷ್ಯಾ ಕಾಸ್ಟ್ ಕಾಫಿ ಅಂತ ಯಾವುದೋ ಒಂದು ಆರ್ಡರ್ ಬಿದ್ದಿರೋದು ಒಂದೇ ಒಂದು ಭಾರತೀಯ ಸಿಟಿ ಆ ಕಡೆ ಇಲ್ಲಿ ಹಾಕೋಣ ಅಣ್ಣ 5524 ಕಾಸ್ಟ್ ಕಾಫಿ ಯಾವುದು ಇರಿ ಇಲ್ಲಿ ನಂಬರ್ಗಳಿದ್ದಾವೆ ಕಾಲ್ ಮಾಡೋಣ ಅವ್ರಿಗೆ ಕಾಸ್ಟ್ ಕಾಫಿ ಎಲ್ಲ ಐತಪ್ಪ ರೆಸ್ಟೋರೆಂಟ್ ನೇಮ ಇಲ್ವಲ್ಲ ಇದರಲ್ಲಿ ಎಂಥ ದರಿದ್ರ ನನ್ನ ಮಕ್ಕಳಿದ್ದಾರೆ ನೋಡಿ ಇದು ಯಾವುದು ಗೋಸ್ಟಾ ಕಾಫಿ ಅಂತೆ ಗೋಸ್ಟಾ ಕಾಫಿ ಇಲ್ಲ ಐತೆ ಆದರೆ ನಂಬರ್ ಸರಿಯಾಗಿ ಕಾಣ್ತಾನೂ ಇಲ್ಲ ಹೆಂಗೆ ಬರ್ದಾರೆ ನೋಡಿ ದರಿದ್ರ ನನ್ನ ಮಕ್ಕಳು ಇರಿ ಸಿಗ್ತೀನಿ ಕಾಲ್ ಮಾಡಿ 15 ಮಿನಿಟ್ ಲಾಗೆ ರೆಡಿ ಕರ್ನೆ ಏಕೆಲೆ ಎಂಥ ನನ್ನ ಮಕ್ಕಳಿದ್ದಾರೆ ಅಂದರೆ ಕಾಲ್ ಮಾಡ್ತಾಯಿದ್ದೀನಿ ನನ್ನ ಮಕ್ಕಳು ಮತ್ತೆ ಮಾಡ್ತೀನಿ ಅವ್ನಿಗೆ ಏನಂತ ಅವ್ನಿಗೆ ಸಿಸ್ಟಮ್ ಇದನ್ನ ಆಗ್ತಾಯಿಲ್ಲ ಅಂತೆ ಕೆಫೆಲೆ ಇವೊಂದು ರೆಸ್ಟೋರೆಂಟ್ದು ಒಂದು ಮತ್ತೆ ಹೆಂಗೆ ರೆಡಿ ಕೊಟ್ಟ ಇವನು ನೋಡಿ ಕಟ್ ಮಾಡ್ತಾವನೆ ಇವಾಗ ಬಡ್ಡಿ ಮಗ ಏನು ಇವ್ರಿಗೆ ಹೇಳೋರು ಕೇಳೋರು ಇಲ್ವಾ ಇದಕ್ಕೆ ಸಿಸ್ಟಮ್ ಆನ್ ಆಗಲ್ದೆ ಅಂದರೆ ರೆಡಿ ಹೆಂಗೆ ಕೊಡ್ತಾರೆ ಇವರು ಚೋದೆ ಮಕ್ಕಳು ಸೊಳ್ಳೆ ಮಕ್ಕಳು ಹೊಟ್ಟೆಗೆ ಅನ್ನ ತಿಂತಾರೆ ನಾವು ಕಾಲ್ ಮೇಲೆ ಕಾಲ್ ಮಾಡೇ ಮಾಡ್ತೀನಿ ಬೋಳಿ ಮಗನಿಗೆ ಬಿಡೋದಿಲ್ಲ ನೋಡಿರಿ ಇದೇ ಕಷ್ಟ ಸಾರಿ ಅವರು ಹೋಟೆಲ್ ಹೆಸರು ಇದ್ರದ್ದು ಯಾವುದೋ ಇಲ್ಲಿ ನಂಬರ್ ಕೊಟ್ಟಿರೋದು ಇಲ್ಲಿ ಕಂಪ್ನಿ ನಂಬರ್ ಕೊಟ್ಟಿರೋದು ಇದನ್ನಾಗಲಿಲ್ಲ ಇರಿ ಕೇಳೋಣ ರೀ ಸರ್ ರೆಡಿ क्यों दे दिया सर फिर अरे मेरे भाई हम बोल रहे हैं ना ऑटोमेटिक आपको समझ में नहीं आ रहा है थोड़ा आप नीचे आ जाओ सर अभी ऑर्डर रेडी होता है ना आप लेकर आ जाओ हाँ बोल तो रहे हैं मैं वही बात तो बोल रहा हूँ मेरा हाथ में नहीं है ना कि रेडी या नहीं रेडी करना हाँ फिर आपका हेड का नंबर दो ना मैं बात करता हूँ किसका नंबर पे आपका ऊपर हेड रहता है ना मैनेजर का उनका नंबर दे दीजिए उनका नंबर हम लोग नहीं दे सकते हाँ फिर अभी मैं कितना नहीं सर मैं कितना बार अभी मैं ही मेरे पास पूछ कर मुझे से लेकर अभी आइटम बना कर दोगे आप सिस्टम एक मिनट सिस्टम नहीं ओपन नहीं हुआ तो फिर सिस्टम ओपन नहीं तो ऑर्डर कैसा पड़ता है सर आप अरे मेरे भाई सुनो मेरा बात सुनो पहले हाँ ठीक है हाँ हम वहाँ से नौकरी छोड़ दिए हैं ये नंबर बस कनेक्टेड है ठीक है हाँ तो अभी मैं बस उसको जो मैं दूसरा जगह भी काम कर रहा हूँ आप मुझे बोल के कोई फायदा होगा नहीं ठीक है हाँ फिर इधर मॉल ऑफ एशिया है ना उसका आपने इधर नंबर क्यों डाला है फिर इधर आपका नंबर है ना इसका अरे मेरे भाई वही तो मैं बोल रहा हूँ हाँ सुनो हाँ मैं जो वहाँ पे है ना स्टोर में अभी जो है हाँ उनसे मैंने बात किया वो बोला कि सिस्टम काम नहीं कर रहा है करके हाँ फिर अभी आपने ऑर्डर बोला ना कैफे लाटे रेगुलर हाँ तो मैंने अभी उसको बोला वो बना के ला के दे रहा आपको ठीक है हाँ ओके देखता हूँ आप इधर नहीं है ना आप इधर नहीं है ना नहीं नहीं है ना ओके मैं कंप्लीट करने वाला हूँ ये वीडियो रिकॉर्ड भी किया हूँ इसलिए ओके आपका नाम क्या है अनीस हाँ ओके कर दो ಎಂಥ ಬೋಳಿ ಮಗ ಇರ್ಬೇಕು ನೋಡಿ ಅವನು ಇಲ್ಲಿಲ್ಲಂತೆ ಅವ್ನು ನಂಬರ್ ಕೊಟ್ಟಾರಂತೆ ಕೇಳಕ್ಕೆ ಕೊಟ್ಟಾರ ನಂಬರ್ ಇಲ್ಲ ಹಾಗಾದರೆ ಮಾಲ್ ಆಫ್ ಏಷ್ಯಾದಲ್ಲಿ ಹಾಂ ಇವ್ರಿಗೆ ಕೇಳೋರು ಯಾರಿಲ್ಲ ಹೇಳಿ ಮಕ್ಕಳು ಎಷ್ಟೊತ್ತು ಮಾಡ್ತಾರೆ ಇವರು ಸಿಸ್ಟಮ್ ಆನ್ ಆಗ್ತಾಯಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಇದನ್ನು ಮಾಡ್ತಾವ್ರೆ ಇರಿ ಇದನ್ನು ಕಾಪಿ ಪೇಸ್ಟು ಆಗಲ್ಲ ಇವಾಗ ಇದನ್ನು ಒಂದೊಂದು ಟೈಪ್ ಮಾಡಿಬಿಟ್ಟು ಮ್ಯಾನೇಜರ್ ಕಳಿಸ್ತೀನಿ ಅಲ್ಲಿ ನಂಬರ್ಗಳು ಕೊಟ್ಟಿದ್ದಾರಲ್ಲ ಒಬ್ಬರಿಲ್ಲ ಕಸ್ಟಮರ್ ಸಪೋರ್ಟ್ ಕಡೆ ಕಾಲ್ ಬಂದಿದೆ ಆಲ್ಮೋಸ್ಟ್ 10-15 ನಿಮಿಷ ಬಂದುಬಿಟ್ಟು ನಾನು ಏನೋ ರೆಸ್ಪಾನ್ಸೇ ಇಲ್ಲ ರೆಸ್ಟೋರೆಂಟ್ ಕಡೆ ದಯವಿಟ್ಟು ನಿಮ್ಗೆ ರೆಸ್ಟೋರೆಂಟಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಯಾರು ರೆಸ್ಟೋರೆಂಟಲ್ಲಿ ಪರಿಚಯ ಇದ್ದರೆ ದಯವಿಟ್ಟು ಹುಡುಗರೆ ಅವ್ರಿಗೆ ವೀಡಿಯೋಗಳು ಶೇರ್ ಮಾಡಿರಿ ಎಷ್ಟು ನಾವು ಇದನ್ನು ಮಾಡ್ತೀವಂತ ಒಂದು ನಂಬರ್ಗಳು ಸರಿ ಇಲ್ಲ ರೆಸ್ಟೋರೆಂಟ್ ಅವ್ರದ್ದು ಎಲ್ಲರೂ ನಾನೇ ಒಂದು ಸರಿ ಹೋಗ್ಬಿಟ್ಟು ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತೀನಿ ಅಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಒಂದು ಸೂರು ರಜೆ ಹಾಕ್ಬಿಟ್ಟು ಒಂದು ದಿವಸ ಹಂಗೆ ಮಾಡಬೇಕು ಇನ್ನೇನು ಮಾಡೋದು ಇವ್ರು ರೆಸ್ಪಾನ್ಸ್ ಕೊಡೋಲ್ಲ ಏನಿಲ್ಲ ಎಷ್ಟೊತ್ತೈತೆ ಮಾಡಬೇಕು ಸುಮ್ಮನೆ ಇಲ್ಲೊಂದು ನಂಬರ್ ಸರಿ ಇಲ್ಲ ಏನಿಲ್ಲ ಇವರು ಕಾಲ್ ಮೇಲೆ ಕಾಲ್ ಮಾಡ್ತಾನವ್ರೆ ಕಸ್ಟಮರ್ ಸಪೋರ್ಟ್ ಅವರು ಅವ್ರ ಕಡೆಯಿಂದ ಏನೂ ರೆಸ್ಪಾನ್ಸ್ ಇಲ್ಲ ಸರಿಯಾಗಿ ಒಳಗಡೆ ಹೋಗಿ ಅಂತ ಹೇಳ್ತಾರೆ ಇವ್ರು ಕಸ್ಟಮರ್ ಸಪೋರ್ಟ್ ಅವರು ನನ್ನ ಮಕ್ಕಳು ಇದೊಂದು ತಲೆನೂ ಇವ್ರದ್ದೊಂದು ಹಿಂದಿದವ್ರು ಕನ್ನಡದವ್ರು ಇದ್ದರೆ ಮಾತಾಡ್ಬೋದು ಸರಿಯಾಗಿ ಅರ್ಥ ಮಾಡ್ಕೋತಾರೆ ನಮ್ಮ ಕಷ್ಟನ ಇವ್ರು ಹಿಂದಿದವ್ರು ಒಳಗಡೆ ಹೋಗಿ ಸರ್ ಒಳಗಡೆ ಹೋಗಿ ಅಂತೆ ಅಲ್ಲಿ ರೆಸ್ಟೋರೆಂಟ್ ಹತ್ರ ಹೋಗಿ ಅಂತೆ ಇನ್ನೇನು ರೆಸ್ಟೋರೆಂಟ್ ಒಳಗಡೆ ಬಿಟ್ಟರೆ ತಾನೆ ನಮಗೆ ಬಿಡಲಿಲ್ಲ ಅಂದರೆ ನಾವು ಹೆಂಗೆ ಹೋಗೋಕ್ಕಾಗುತ್ತೆ ನೋಡಿ ಅವಾಗಿಂದ ಹೋಲ್ನಲ್ಲಿ ಇಟ್ಟವ್ರೆ ಅವ್ರು ಕಾಲ್ ಮಾಡಿಬಿಟ್ಟು 7-8 ನಿಮಿಷ ಆಯ್ತು ಆಲ್ಮೋಸ್ಟ್ ಒಂದು ಸರಿ ಫಸ್ಟ್ ಕಾಲ್ ಬಂದಿತ್ತು ಅದು ಕಟ್ ಆಗಿಬಿಟ್ಟು ಇದನ್ನು ಆಗಿರೋದು ನೋಡೋಣ ರೀ ಏನೇನಾಗುತ್ತೆ ಅಂತ ಇನ್ನೂ ಎಷ್ಟೊತ್ತು ಮಾಡ್ತಾರಂತ ಕ್ಯಾನ್ಸಲ್ ಆದರೆ ಬೆಸ್ಟು ಬೇಗ ಹಲೋ हाँ ಹೇಳಿ सर क्या हो गया सर हमने रेस्टोरेंट को कॉल कनेक्ट करे पर रेस्टोरेंट कुछ रेस्पॉन्स नहीं दे रहे हैं सर वही प्रॉब्लम है ना सर इधर मॉल ऑफ एशिया यही प्रॉब्लम है उन्हें कंपनी को नंबर दूसरे देते हैं इधर कोई का सभी रेस्टोरेंट सर एक रेस्टोरेंट नहीं मॉल ऑफ एशिया में सभी रेस्टोरेंट ऐसा हो रहा है हम क्या करें डिलीवरी बॉयज़ को इधर अभी भी मेरा लाइव भी फिर फोटो पे कितना डिलीवरी पार्टनर इधर खड़े पता है आपको इधर रेस्पॉन्स नहीं है उनका रेस्टोरेंट वालों का अब मुझे क्या करना पड़ेगा मैं क्या करूँ बोलो इधर सो जाऊँ अभी 1-2-3 घंटा उन्हें रेस्पॉन्स ही नहीं दिया तो
हाँ, यहाँ पर देखें तो रेस्टोरेंट को ऑर्डर प्रिपेयर भी आप वही कर दिया ऑटोमेटिक बोलते हैं उन्हें सर, सब भी ऑटोमेटिक सर। इधर मौला पेशा में सभी आकर आधा आधा घंटा ठहरता है। हमारा बात समझ में आ रहा है। आप किधर से बात कर रहे हो? बेंगलोर से बात कर रहे हो कि किधर से बात कर रहे हो? हाँ, नहीं बेंगलोर से आते तो पता पड़ता था सर आपको। बेंगलोर वाले कोई तो बात किया तो सभी महाराष्ट्र में क्या प्रॉब्लम हो रहा है सभी डीलर को पता है, और मैनेजर को पता है, कॉल सेंटर वाले को पता है इधर क्या हो गया था मौला पेशा में डीलर वाइज प्रॉब्लम। हाँ, मेरा अभी मैं क्या करूँ? मैं क्या करूँ सर अभी? कंफर्म यहाँ पर देखें तो ऑर्डर कंफर्म हो चुका है ना। वही सर, मैं क्या करूँ? मेरा प्रॉब्लम है अभी, मेरा प्रॉब्लम है। ऑर्डर वही सर, बात समझ में आ रहा है आपको? मेरा प्रॉब्लम है अभी, बताओ। मेरा प्रॉब्लम है कि उन्हें रेडी दिया तो लेकर आना पड़ेगा ना फिर नीचे, कि झक मार रहे के ऊपर उन्हें रेस्टोरेंट वाले। हाँ, क्या कर रहे हो उधर? फिर रेडी क्यों दे दिया है उन्हें? कॉल नहीं उठाते, कॉल नहीं, क्यों झक मारने के लिए रेस्टोरेंट रखे क्या मौला पेशा में? ಸ್ನೇಹಿತರೆ ರೆಸ್ಟೋರೆಂಟ್ ಹೆಸರು ನೋಡಿ ಕ್ಯಾಸ್ಟ್ ಕಫೆ ಅಂತೆ। ದರಿದ್ರ ನನ್ನ ಮಕ್ಕಳು ಥರ್ಡ್ ಫ್ಲೋರ್, ನಮಗಂದ್ರೆ ಡೆಲಿವರಿ ಬಾಯ್ದು ಮೇಲ್ಗಡೆ ಅಲೋ ಬಿಡಲ್ಲ। अभी मैं क्या करूँ बोलो? मुझे इसको सॉल्व कर दे दो क्या, नहीं देते हो? करिएगा सर, वही हाँ, करिएगा। कितना मिनट वेट करो? अभी मैं कितना मिनट आकर इधर खड़ा हूँ नीचे? हाँ, कितना मिनट हो गया मैं नीचे आकर? वो टाइमिंग देखो ना, कितना बजे कस्टमर नहीं नहीं, एक मिनट कस्ट सर वेट करिएगा, अगर कुछ प्रॉब्लम होती है करिएगा। हाँ, क्या हो गया? 5 to 10 मिनट तक वेट करिएगा। अगर 5 to 10 मिनट्स, अभी तो 20 मिनट्स हो गए मैं वेट कर रहा हूँ। 20 मिनट से ऊपर हो गए वेट करके, मैं इधर रीच करके मैं कितना 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 2 किलोमीटर से पिकअप को आया, तो उधर से 5-10 मिनट हो गया। फिर आने के लिए क्या 3 फ्लोर आने के लिए उनके क्या ये आता है क्या? दूसरे रेस्टोरेंट वाले आ रहे हैं, उनके रेस्टोरेंट के नहीं आ रहा है। रेडी क्यों दे दिया फिर उनका? हाँ, इधर अंदर हमको अलाउ नहीं तो सिक्योरिटी के बात करते हो, अंदर छोड़ते क्या? पूछो आप ही, आप पूछ, इधर सिक्योरिटी के साथ बात करो। अणमा सिक्योरिटी रेस्टोरेंट ये वाले कंपनी वाले, स्विगी कंपनी वाले अंदर क्यों नहीं छोड़ते? पूछो, बोलो उनको, डिलीवर बॉय को बोलो। एक मिनट, हेलो हेलो सर, हेलो 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 सर, सर इधर सिक्योरिटी के पास तो बात करो सर, अंदर नहीं छोड़ते हमको, बात करो भैया। हाँ बोलिए सर, सारा किसका है? हाँ मोलो पैसे सिक्योरिटी बात कर रहे हैं। ಇಲ್ಲ ನಾವು ಕೇಳಕ್ಕೆ ಇಟ್ಬಿಟ್ಟವ್ರೆ ನಮಗೆ। मोलो पैसे में सर नहीं अलाउ नहीं है अंदर, इधर ही से कॉल करके कांटेक्ट करके आप करा सकते हैं, क्योंकि उसका बहुत लेट हो रहा है। हम भी प्रयास किया है एक बार। हेलो सर, सर अभी मैं क्या करूं बोलिए सर, डिलीवर पार्टनर बात कर रहा हूँ। अभी 5 to 10 मिनट तक वेट करिएगा सर। सर मैं क्या बात कहूँ, आप बात क्या कर रहे हो? इशू सॉल्व करने को नहीं तो क्यों ये करते हो फिर? हाँ नहीं सर, अगर रेस्टोरेंट बात नहीं करे तो बस। हाँ, फिर वो कैंसिल करके मुझे ये करके दे दो ना, उनका रेस्टोरेंट के वालों को आईडी ब्लॉक कर दो, उस रेस्टोरेंट वालों का रेस्टोरेंट का आईडी ब्लॉक करो पहले, मैं बात करता हूँ। अंदर नहीं छोड़ता इधर। हाँ रेस्टोरेंट की कंफर्मेशन के बिना हम ऑर्डर कैंसिल नहीं कर। हाँ, फिर कंफर्म किया क्योंकि झक मारने के लिए उनका आईडी क्रिएट किया। फिर आप आईडी क्यों क्रिएट किया? हाँ, कितना घंटे वेट करने का इधर नीचे कर? हाँ, अभी मुझे इशू सॉल्व करके देते हैं कि नहीं सर, वो बताओ मुझे। कितना मिनट वेट करो वो बताओ। अभी टाइम हो गया है 2:56। हेलो 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 सर, बात करो मेरे साथ। अभी कितना, अभी 2:56 टाइम हो गया, मैं कितना बजे तक वेट करूँ वो बताओ मुझे। हेलो, क्या मैं 5 to 10 मिनट तक वेट करिएगा। वेट करता हूँ, नहीं आया तो क्या करो? हाँ,
अगर साइड पे ढलने तक वेट करिएगा, अगर कुछ रेस्पॉन्ड नहीं होगी तो आप टिकट रेस करिएगा, हम प्रॉब्लम सॉल्व कर देंगे। हाँ ಓಕೆ 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 ವೇಟ್ करता हूँ नहीं होता अभी तो देखो ಇಲ್ಲಿ ನೋಡಿ ಸ್ನೇಹಿತರೆ 2:57 ಗಂಟೆ ಓಕೆ ಸರ್ ಥ್ಯಾಂಕ್ ಯು ನೋಡಿ ಮತ್ತೆ ಟಿಕೆಟ್ ರೈಸ್ ಮಾಡಿ ಅಂತ ಹೇಳ್ತವ್ರೆ ಇರಿ ಮ್ಯಾನೇಜರ್ಗೆ ಹೇಳ್ತೀನಿ ಇವಾಗ ಇವ್ರು ನೋಡಿ ದರಿದ್ರ ಮಕ್ಕಳು ಅವ್ರು ಸೊಳ್ಳೆ ಮಗ ನಂಬರ್ ಕೊಟ್ಟಿದ್ನಲ್ಲ ಆ ನಂಬರ್ ಕಾಲ್ ಮಾಡ್ತೀನಿ ಬೋಳಿ ಮಗನಿಗೆ ಎಷ್ಟೊತ್ತು ಮಾಡ್ತಾನೆ ನೋಡ್ತೀನಿ ಅದ್ಯಾವುದು ಲಾಸ್ಟು 745 ಬೋಳಿ ಮಗನೇ ಇನ್ನೂ ಎಷ್ಟೊತ್ತು ಮಾಡ್ತಾನೆ ಯಾರು ಗೊತ್ತು ಇವನು 15 ನಿಮಿಷ ಆಯ್ತು ಬಂದುಬಿಟ್ಟು ಏನೋ ಕಿತ್ತೋದು ನನ್ನ ಮಕ್ಕಳಿದ್ದಾರೆ ಅನ್ಸುತ್ತೆ हेलो हाँ सर क्या हो गया सर ऑर्डर नहीं मिला क्या अभी तक? सर अब से कितना मिनट हो गया सर 30 मिनट्स हो गए मैं आकर इधर आता है करके उनका नंबर दे दो सर क्या करके? नहीं उनका नंबर दे दो मुझे मैं देता हूँ, रुको रुको। ना नहीं अभी इधर है ना उनका नंबर दे दो मुझे नंबर लिखो। हाँ बोलो हाँ सर हेलो 897155। 1 सेकेंड सर 8571556273 ಓಕೆ ಹಲೋ ಸರ್ ರಾಂಗ್ ನಂಬರ್ ಕೊಟ್ಬಿಟ್ಟು ಬಡ್ಡಿ ಮಗನೇ ಓದು ಕೇಳಕ್ಕೆ ನಂಬರ್ ಕೊಟ್ಬಿಟ್ಟವನ ಇರೋ ಮತ್ತೆ ಮಾಡ್ತಾನೆ ಇದು ರಾಂಗ್ ನಂಬರ್ ಐತೆ ಅಂತ ಹೇಳ್ತವನೆ ಸ್ಮೋಕಿಂಗ್ ಇರಿ ಮತ್ತೊಮ್ಮೆ ಕಾಲ್ ಮಾಡ್ತೀನಿ ಸರ್ ನಂಬರ್ ರಾಂಗ್ ಬರ್ತಾರ ಇನ್ನೊಮ್ಮೆ ಹೇಳಿ ಅಂತೇಳೋ ನೋಡೋಣ ಏನಂತಾರೆ ಎಷ್ಟೊತ್ತೈತೆ ನೋಡಿ ಬಡ್ಡಿ ಮಕ್ಕಳು ತಲೆ ಕೆಟ್ಟೋಗ್ಬಿಟ್ಟೈತೆ ಹಲೋ सर वो नंबर और एक बात किया और एक बात करो सर वो नंबर वो रॉन्ग हो गया 897155 ಕಾಲ್ ಮಾಡ್ತೀನಿ ಇವಾಗ ಇವ್ ನನ್ನ ಮಗನಿಗೆ ಯಾವನ ಅರ್ಥ ಇವನು ಎಷ್ಟೊತ್ತು ಮಾಡ್ತಾನಂತ ನಮ್ಮನೆ ಕೇಳಿ ಅರ್ಧ ಗಂಟೆ ಕೀಳಕ್ಕೆ ಇಟ್ಕೊಂಡಿದ್ಯಾ ಅಂತ ಕೇಳ್ತೀನಿ ಅವನಿಗೆ ನಮ್ಮನೆಗೆ ಹೋದು ಕೆಳಗಡೆ ಬನ್ನಿ ಮಾತಾಡ್ತೀನಿ ಅಂತ ಅಂದ್ಬಿಡ್ತೀನಿ 380 ಐತೆ ಒಂದು ಐಟಮ್ ಕೊಡೋಕ್ಕೆ ಎಷ್ಟೊತ್ತು ಮಾಡ್ತಾನ ಹಲೋ ಮೇಡಮ್ ಡೆಲಿವರಿ ಬಾಯ್ ಸ್ವಿಗ್ಗಿ 5524 ಆರ್ಡರ್ ID ಏನಾಯ್ತು ಮೇಡಮ್ ಅರ್ಧ ಗಂಟೆ ಆಯ್ತು ರೆಡಿ ಕೊಟ್ಟು ಹಾಂ ಮೇಡಮ್ ಕ್ಯಾಸ್ಟ್ ಕಾಫಿ ತಾನೇ ಆರ್ಡರ್ ID ಮೇಡಮ್ ಸ್ವಿಗ್ಗಿ ಡೆಲಿವರಿ ಬಾಯ್ ಮೇಡಮ್ ಹಾಂ ಕಾಸ್ಟ್ ಕಾಫಿ ರೆಸ್ಟೋರೆಂಟ್ ತಾನೇ ನಿಮ್ಮದು ಮಾಲಪ್ ಏಷ್ಯಾದಲ್ಲಿ ಹಾಂ ಹಲೋ ಮೇಡಮ್ ಕಾಸ್ಟ್ ಕಾಫಿ ಆರ್ಡ್ರ್ ಇದ್ರ ತಾನೇ ರೆಸ್ಟೋರೆಂಟ್ ತಾನೇ ನೀವು ಹಲೋ ಎಲ್ಲಿ ಮಾಲಪ್ ಏಷ್ಯಾದಲ್ಲಿ ಕ್ಲೋಸ್ ಆಗಿದೆಯಾ ಮಾಲಪ್ ಏಷ್ಯಾದಲ್ಲಿ ರೆಸ್ಟೋರೆಂಟ್ ಓಪನ್ ಮಾಡಿ ಫುಡ್ ರೆಡಿ ಕೊಡೋಕ್ಕೆ ಡೈರೆಕ್ಟಾಗಿ ಇದೇ ಥರ ಮಾತಾಡ್ತೀನಿ ನಿಮ್ಮ ಹೆಡ್ ಮ್ಯಾನೇಜರ್ ನಂಬರ್ ಕೊಡಿ ಇವಾಗ ನನ್ನ ಹತ್ರ ಅಮ್ಮ ನಿನ್ನ ಮ್ಯಾನೇಜರ್ ನಂಬರ್ ಕೊಡಿಲ್ಲ ಫಸ್ಟು ಇದು ಕೇಳೋಕೆ ಇಟ್ಬಿಟ್ಟವ್ರ ರೆಸ್ಟೋರೆಂಟ್ ಕ್ಲೋಸ್ ಅಂದ್ಕೊಂಡು ಇದು ಮಾಡ್ತವ್ರೆ ರೆಡಿ ರೆಸ್ಟೋರೆಂಟ್ ಕ್ಲೋಸ್ ಅಂತ ಆಗ್ತಾಯಿದೆ ರೆಸ್ಟೋರೆಂಟ್ ಕ್ಲೋಸ್ ಅಂತ ಹೇಳಿದರು ಅವರು ಕ್ಲೋಸ್ ಮಾಡಿಬಿಟ್ಟು ಇದು ಮಾಡಿದಾರಂತೆ ಆದರೂ ಆರ್ಡ್ರ್ ಬೀಳ್ತೈತೆ ಇರಿ ಸಿಗ್ತೀನಿ ಸುಮ್ಮನೆ ಬ್ಯಾಟ್ರಿ ಹೀಟ್ ಆಗ್ತೈತೆ ನಂದು ಇವ್ರೇನು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಕಸ್ಟಮರ್ ಸಪೋರ್ಟ್ದವರು ಅದಕ್ಕೆ ಸುಮ್ಮನೆ ಆ ಕಡೆ ಹೋಗ್ಬಿಟ್ಟು ಟೀಗೆ ಕುಡ್ಕೊಂಬರ್ತೀನಿ ಒಂದು ಎಷ್ಟು ರೀ ಹತ್ತಿರ 45 ನಿಮಿಷ ಆಯಿತು ಸೊಳ್ಳೆ ಮಕ್ಕಳು ಓದು ಹೊಟ್ಟೆಗೆ ಅನ್ನ ತಿಂತಾರೆ ಹೇಳ್ತಿರ್ತಾರೆ ಇವರು ಮಾಲಪ್ ಏಷ್ಯಾದಲ್ಲಿರೋ ರೆಸ್ಟೋರೆಂಟು ಕಾಸ್ಟ್ COSTA ಕಾಸ್ಟ್ ಏನು ಪಕ್ಕ ಇಂಗ್ಲೀಷ್ ಬರಲ್ಲ ಸ್ಪೆಲ್ಲಿಂಗ್ ಹೇಳ್ತೀನಿ ನೋಡಿ ಇದ್ರದ್ದು COSTA ಕಾಫಿ ಅಂತೆ ಅದೇನು ಸೊಳ್ಳೆ ಮಕ್ಕಳು ಇದಕ್ಕೆ ಕೇಳೋಕ್ಕೆ ಇಟ್ಟವ್ರು ಯಾರು ಗೊತ್ತೋ ಅದು ಕ್ಲೋಸ್ ಮಾಡಿದಾರಂತೆ ಆ ಅಮ್ಮ ಹೇಳ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಲು ಹಂಗಾರೆ ಅದನ್ನು ಇದನ್ನೇ ತೋರಿಸ್ತಾರೆ ಮತ್ತು ನಮ್ಮದ್ರಲ್ಲಿ ಆರ್ಡ್ರ್ ಬೀಳುತ್ತವೆ ಬಿದ್ದ ತಕ್ಷಣ ಫುಡ್ಡು ರೆಡಿ ಅದರಲ್ಲಿ ಬೇರೆ ಇಲ್ಲಿ ಬಂದುಬಿಟ್ಟು ಫೋನ್ ಮೇಲೆ ಫೋನ್ ಮಾಡಿದ್ರು ಅದಕ್ಕೆ ಐಡಿಗಳು ಇವರು ರೆಸ್ಟೋರೆಂಟವ್ರು ಸ್ವಿಗ್ಗಿದವ್ರು ಕಂಪ್ನಿಗೆ ಫಸ್ಟ್ ಉಗಿಬೇಕು ನಿಜ ಹೇಳ್ಬೇಕಂದ್ರೆ ಐಡಿಗಳು ಕ್ರಿಯೇಟ್ ಮಾಡಬೇಕಾದ್ರೂ ಇವ್ರದ್ದು ರೆಸ್ಟೋರೆಂಟವ್ರು ಕರೆಕ್ಟಾಗಿರೋ ನಂಬರ್ಗಳು ತೊಗೋಬೇಕು ಅದು ಯಾವುದೋ ಕಿತ್ತೋಗಿರೋ ನಂಬರ್ಗಳು ಕೊಡ್ತಾರೆ ನಮ್ಮ ಡೆಲಿವರಿ ಪಾರ್ಟ್ನರ್ಗೆ ಎಲ್ಲರಿಗೆ
ಇದ್ರ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು. ಆ ಕಡೆ ಹೋಗ್ಬಿಡ್ತೀನಿ ಒಂದು 10-15 ನಿಮಿಷ, ಅದು ಆಟೋಮೆಟಿಕ್ ಕ್ಯಾನ್ಸಲ್ ಆದ್ರೆ ಆಗಲಿ ಕಸ್ಟಮರ್ಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ದೀನಿ ರೆಸ್ಟೋರೆಂಟ್ ಕ್ಲೋಸ್ ಆಗಿದೆ, ನೀವು ಟಿಕೆಟ್ ರೈಸ್ ಮಾಡಿ ಸರ್, ನಂಗೆ ಕಾಲೇ ಬರ್ತಲ್ಲ ಏನು ಬರ್ತಲ್ಲ ಅಂತ ಹೇಳಿಬಿಟ್ಟಿದ್ದೀನಿ. ಅದೇ ಆಗುತ್ತೆ ಕ್ಯಾನ್ಸಲ್ ಆದರೆ ಇನ್ನೊಂದು ಆರ್ಡ್ರ್ ಹೊಡೆದ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಸಂಜೆಗೆ ಬರ್ತೀನಿ. ಎಲ್ಲರೂ ಲಾಸ್ಟಲ್ಲಿ ಕ್ಯಾನ್ಸಲ್ ಆಗಿಲ್ಲ ಅಂದರೆ 3:45-40 ಗಂಟೆಗೆ ನಾನೇ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀನಿ, ಅಣ್ಣಜನ್ ಮಾಡಿಕೊಂಡು. ಸ್ನೇಹಿತರು ಆರ್ಡ್ರು ಕ್ಯಾನ್ಸಲ್ ಆಯ್ತು. ಇವಾಗ ಆಲ್ಮೋಸ್ಟ್ ಎಷ್ಟೊತ್ತಾಯ್ತು ನೋಡಿ, ನನ್ನ ಮಕ್ಕಳದು ಹೋದು ಎಷ್ಟು 2:26-36 ಗಂಟೆಗೆ ಆರ್ಡ್ರು. ಇಲ್ಲಿ ಟೈಮಿಂಗ್ಸ್ ನೋಡಿದ್ರೆ 26 ನಿಮಿಷ ತೋರಿಸ್ತೈತೆ, ಆದ್ರೂ ಬರೀ ಇಷ್ಟೊತ್ತು ನಿಲ್ಸಿದ್ದಕ್ಕೆ ಇಲ್ಲಿ ನೋಡಿ. 2:23 ಗಂಟೆಗೆ ಆರ್ಡ್ರ್ ಬಿದ್ದಿತ್ತು ನನಗೆ. ಇವಾಗ ನೋಡಿ ಟೈಮಿಂಗ್ಸು 3:21 ಬಿದ್ದಿರೋದು ಟೈಮಿಂಗ್ಸು 2:23. ಹತ್ತತ್ರ 1 ಅವರ್ ವೇಟ್ ಮಾಡಿದ್ದೀನಿ. ಇಂಥ ದರಿದ್ರ ನನ್ನ ಮಕ್ಕಳು ಯಾವುದಾದ್ರು ಕಾಫಿ ಅಂತೆ ಹುಚ್ಚು ನನ್ನ ಮಕ್ಕಳದು ರೆಸ್ಟೋರೆಂಟು. ದರಿದ್ರ ಅಂದರೆ ಇಲ್ಲೇ ವೇಟ್ ಮಾಡ್ತೀನಿ. ಮತ್ತೆಲ್ಲರೂ ಆಚೆ ಹೋಗ್ಬಿಟ್ರೆ ಮತ್ತೆ ಮಾಲಾಪೇಶಿಗೆ ಆರ್ಡ್ರ್ ಬಿದ್ದುಬಿಟ್ರೆ ಏನು ಮಾಡೋಣ ನೋಡಿರಿ. ನಿಮಗೆ ಹೆಂಗೆ ಅನುಭವ. ಮತ್ತು ಇದು ಯಾವುದು ನಟರಾಜ ಚಲೋ ಬಿಟ್ರಂತೆ. ಎಲ್ಲಿ ಇದು ಇದು ಆಚೆ ಬಿದ್ದಿರೋದು ಅಲ್ಲಿ ಕೊಟ್ಬಿಟ್ಟು ಇದು ಆರ್ಡ್ರ್ ಹೊಡ್ಬಿಟ್ಟು ಮನೆಗೆ ಹೋಗ್ತೀನಿ. ನಿಮಗೆ ಯಾವತ್ತಾದ್ರೂ ಈ ಥರ ದರಿದ್ರ ಮಾಲಾಪೇಶದ ರೆಸ್ಟೋರೆಂಟ್ ಮಾಲಾಪೇಶದವ್ರು ಬೈಬಾರ್ದು. ಎಲ್ಲ ಮಾಲ್ಗಳ ಥರ ಒಳಗಡೆ ಬಿಟ್ಟರೆ ನಮಗೂ ಅನುಕೂಲ ಆಗುತ್ತೆ. ಅಂದರೆ ಈ ಥರ ದರಿದ್ರಗಳು ಇರ್ತಾವೆ ನೋಡ್ರಿ ಒಂದೊಂದು ಮಾಲ್ಗಳಲ್ಲಿ. ಏನು ಮಾಡೋದು, ಇಷ್ಟೊಂದು ಸಿಟ್ಟು ಬರ್ತೈತೆ ಅಂದರೆ 1 ಅವರ್ ಟೈಮ್ ವೇಸ್ಟ್ ಆಯಿತು. ಇವಾಗ ಮತ್ತೆ ಅಲ್ಲಿ ಪಿಕಪ್ ಮಾಡ್ಕೊಂಡು ಇದಕ್ಕೆ ಬರಬೇಕು, LNT ಡ್ರಾಪ್ ಇರೋದು, ಸುತ್ತಾಡ್ಕೊಂಡು ಹೋಗೋದು. ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋನ.